ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಸದ್ಯ ಉತ್ತಮವಾಗಿರುವ ಮತ್ತು ರೀಸನೇಬಲ್ ಬೆಲೆಯಲ್ಲಿರುವಂತಹ ಷೇರುಗಳು ಯಾವೆಲ್ಲ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. 2023ರಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಉತ್ತಮವಾದ ವಹಿವಾಟನ್ನು ನಡೆಸಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನು ಹೇಳಬಹುದು. ನಿಫ್ಟಿ 50 ಈ ವರ್ಷ ಸುಮಾರು 20% ರಿಟರ್ನ್ಸ್ ಕೊಟ್ಟಿದೆ. 21,593 ದಾಖಲೆಯ ಮಟ್ಟದ ವಹಿವಾಟನ್ನು ನಡೆಸಿತ್ತು. ಈ ಮಾರುಕಟ್ಟೆ ಕಳೆದ 8 ವರ್ಷಗಳಿಂದ ಸತತವಾಗಿ ಸಕಾರಾತ್ಮಕವಾದ ರಿಟರ್ನ್ಸ್ ಕೊಡ್ತಿದೆ ಅನ್ನೋದು ಗಮನಿಸಬೇಕಾದ ಅಂಶ. ಅಂದರೆ 8 ವರ್ಷಗಳಿಂದ ಹೂಡಿಕೆದಾರರಿಗೆ ಪಾಸಿಟಿವ್ ರಿಟರ್ನ್ಸ್ ಸಿಕ್ಕಿದೆ. ಇದಕ್ಕಿಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಮಿಡ್ ಕ್ಯಾಪ್ ಇಂಡೆಕ್ಸ್ ವರ್ಷಾಂತ್ಯದ ವೇಳೆಗೆ ಇದು ಸುಮಾರು 50% ರಿಟರ್ನ್ಸ್ ಕೊಡುವ ಸಾಧ್ಯತೆ ಇದೆ. ಅಂದರೆ ನಿಫ್ಟಿಗಿಂತ ಮಿಡ್ ಕ್ಯಾಪ್ ಫಂಡ್ಗಳು ಸರಿಸುಮಾರು 2.5 ಪಟ್ಟು ಹೆಚ್ಚು ಉತ್ತಮವಾಗಿ ಪರ್ಫಾರ್ಮ್ ಮಾಡಿವೆ. ಹೀಗಾಗಿ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರುವ ಮಿಡ್ ಕ್ಯಾಪ್ ಸ್ಟಾಕ್ಗಳು ಇನ್ನೂ ಇದ್ದು 2023ರ ಕ್ಷಿಪ್ರ ಬೆಳವಣಿಗೆ ನಂತರ ಕೂಡ ಅವುಗಳ ಬೆಲೆ ರೀಸನಬಲ್ ಆಗಿದೆ. ಹಾಗಾದರೆ ಅವು ಯಾವುವು? ಬನ್ನಿ ನೋಡೋಣ. ನೋಡಿ, ಈ ವರ್ಷದ ಸದೃಢ ಮತ್ತು ಆರೋಗ್ಯಕರವಾದ ಪ್ರಗತಿಯನ್ನು ಗಮನಿಸಿ ತಜ್ಞರು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಅಂದರೆ ಉತ್ತಮವಾದ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುವ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಿರು ಮತ್ತು ಕ್ಷಿಪ್ರ ಬದಲಾವಣೆಯ ಸ್ಟಾಕುಗಳಿಗಿಂತ ಲಾರ್ಜ್ ಕ್ಯಾಪ್ ಷೇರುಗಳು ಅತಿ ಹೆಚ್ಚು ಸುರಕ್ಷಿತ. ಆದಾಗ್ಯೂ ಬರೈಲಿಯ ದೀಪಾರಂತವರು ಕೇವಲ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಫ್ಟಿ ಮಿಡ್ ಕ್ಯಾಪ್ 100 ಸೂಚ್ಯಂಕದ ಬಗ್ಗೆ ಹೇಳೋದಾದರೆ ಇದರ ಅಡಿಯಲ್ಲಿ 100 ಸ್ಟಾಕುಗಳ ಪೈಕಿ 19 ಸ್ಟಾಕುಗಳು 800 ರೂಪಾಯಿಗಿಂತ ಕಡಿಮೆ ಮೊತ್ತದ ವಹಿವಾಟನ್ನು ನಡೆಸ್ತಾ ಇವೆ. ಈಗ ಈ 19 ಸ್ಟಾಕುಗಳ ಪೈಕಿ 8 ಸ್ಟಾಕುಗಳ ಮೇಲೆ ಹೆಚ್ಚಿನ ಸಾಲದ ಹೊರೆ ಇದೆ. ಇವುಗಳ ಡೆಟ್ ಟು ಇಕ್ವಿಟಿ ರೇಷಿಯೋ 1ಕ್ಕಿಂತ ಹೆಚ್ಚಾಗಿದೆ. ಬಹುತೇಕ ಸ್ಟಾಕುಗಳು ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯಕ್ಕೆ ಸೇರಿದ್ದವಾಗಿತ್ತು. ಈ ವಲಯಗಳು ಇಲ್ಲಿ ಡೆಟ್ ಟು ಇಕ್ವಿಟಿ ಅನುಪಾತ ಸಾಮಾನ್ಯವಾಗಿ 1ಕ್ಕಿಂತ ಹೆಚ್ಚು ಇದ್ದೇ ಇರುತ್ತೆ. ಈಗ ಕಳವಳಕಾರಿಯಾಗಿರುವುದು ಅಶೋಕ್ ಲೈಲ್ಯಾಂಡ್ ಮತ್ತು ವೊಡಾಫೋನ್ ಐಡಿಯಾಗಳ ಸಾಲದ ಸ್ಥಿತಿಗತಿ. ಒಳ್ಳೆಯ ಸ್ಟಾಕ್ ಸೆಲೆಕ್ಟ್ ಮಾಡುವಾಗ ಅಥವಾ ಮೂಲಭೂತ ಅಂಶಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುವಾಗ ಸಾಮಾನ್ಯವಾಗಿ ಪ್ರೊಮೋಟರ್ಗಳ ಶೇರ್ ಹೋಲ್ಡಿಂಗ್ ಎಷ್ಟಿದೆ ಎಂಬುದನ್ನು ನೋಡಲಾಗುತ್ತೆ. ಮಾರುಕಟ್ಟೆ ನಿಯಂತ್ರಕ ಸೆಬಿಯ ನಿಯಮಾವಳಿಗಳ ಪ್ರಕಾರ ಪ್ರೊಮೋಟರ್ಗಳು ಮತ್ತು ಪ್ರೊಮೋಟರ್ ಸಮೂಹಗಳು ಕಂಪನಿಯ ಷೇರುಗಳ 75% ಹೊಂದಬಹುದು. ಖಾಸಗಿ ಕಂಪನಿಗಳು ಲಿಸ್ಟಿಂಗ್ ಆದ ಮೊದಲ 3 ವರ್ಷಗಳಲ್ಲಿ ಕನಿಷ್ಠ 25% ಪಬ್ಲಿಕ್ ಶೇರ್ ಹೋಲ್ಡಿಂಗನ್ನು ಹೊಂದಬೇಕು. ಸರ್ಕಾರಿ ಸಂಸ್ಥೆಗಳಿಗೆ ಈ ಗುರಿ ಸಾಧನೆಗೆ 5 ವರ್ಷಗಳ ಕಾಲಾವಕಾಶ ಇರುತ್ತೆ. ಯಾವ ಕಂಪನಿಗಳಲ್ಲಿ ಪ್ರೊಮೋಟರ್ಗಳ ಪಾಲು ಹೆಚ್ಚಾಗಿರುತ್ತೋ ಅಂತಹ ಕಂಪನಿಗಳಲ್ಲಿ ಹೂಡಿಕೆದಾರರ ವಿಶ್ವಾಸ ಕೂಡ ಹೆಚ್ಚಾಗಿರುತ್ತೆ. 50%ಕ್ಕಿಂತ ಹೆಚ್ಚು ಶೇರ್ ಹೋಲ್ಡಿಂಗ್ ಇದ್ದರೆ ಅಂದರೆ ಬಹುಪಾಲು ಹೊಂದಿದ್ರೆ ಪ್ರೊಮೋಟರ್ಗಳಿಗೆ ಕಂಪನಿಯ ಆಪರೇಷನ್ಸ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ. ಪ್ರಮುಖ ಒಡೆತನದಿಂದಾಗಿ ಪ್ರೊಮೋಟರ್ಗಳು ಮಹತ್ವದ ಮತ್ತು ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ರೀತಿಯ ಮಾನದಂಡ ಅಥವಾ ಕ್ರೈಟೀರಿಯಾ ಪರಿಗಣಿಸಿದ ಮೇಲೆ ನೋಡೋದಾದರೆ 9 ಕಂಪನಿಗಳಲ್ಲಿ ಪ್ರೊಮೋಟರ್ಗಳ ಷೇರು ಪಾಲು 65ಕ್ಕಿಂತ ಜಾಸ್ತಿ ಇದೆ. ಈ ಪೈಕಿ ಸರ್ಕಾರಿ ಕಂಪನಿ IRFC ಅತಿ ಹೆಚ್ಚು ಪ್ರೊಮೋಟರ್ ಶೇರನ್ನು ಅಥವಾ ಹೋಲ್ಡಿಂಗನ್ನು 86.36% ಹೋಲ್ಡಿಂಗನ್ನು ಇದು ಹೊಂದಿದೆ. ಈ ಕಂಪನಿಗಳ ವ್ಯಾಲ್ಯುವೇಷನ್ನ ವಿಶ್ಲೇಷಣೆ ಮಾಡೋದಾದರೆ ಸೇಲ್, ಇಂಡಸ್ ಟವರ್ಸ್, NHPC, IRFC ಮತ್ತು RVNL ಇವೆಲ್ಲ ಕೇವಲ ಅತಿ ಹೆಚ್ಚಿನ ಪ್ರೊಮೋಟರ್ ಹೋಲ್ಡಿಂಗ್ ಮಾತ್ರ ಹೊಂದಿಲ್ಲ. ಅವುಗಳ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದರೆ PE 25ಕ್ಕಿಂತ ಕಡಿಮೆ ಇದೆ. ಹೀಗಾಗಿ ಇವುಗಳು ಅಷ್ಟೇನು ದುಬಾರಿ ಅಲ್ಲ. ಅದೇ ರೀತಿ ಹಣಕಾಸು ವಲಯದ ಕಂಪನಿಗಳಾದ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್, AB ಕ್ಯಾಪಿಟಲ್ ಮತ್ತು A&T ಫೈನಾನ್ಸ್ಗಳ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂದರೆ PBV ಗುಣಕಗಳು 2ಕ್ಕಿಂತ ಕಡಿಮೆ ಇವೆ. ಈಗ ದೀಪಾ ಅವರ ಮುಂದಿರುವ ಅತಿದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ ಯಾವ ಕಂಪನಿಗಳನ್ನು ಅವರ ಪೋರ್ಟ್ಫೋಲಿಯೋದಲ್ಲಿ ಸೇರಿಸಿಕೊಳ್ಳೋದು? ಇವರ ಪ್ರಶ್ನೆಗೆ ಉತ್ತರವನ್ನು ಷೇರು ಮಾರುಕಟ್ಟೆ ತಜ್ಞರಾದ ಸಂತೋಷ್ ಕುಮಾರ್ ಸಿಂಗ್ ಅವರಿಂದ ಪಡೆಯೋದಾದರೆ ಸಂತೋಷ್ ಕುಮಾರ್ ಅವರ ಪ್ರಕಾರ ಈ ಷೇರುಗಳ ಪೈಕಿ NHPC, RVNL, ಇಂಡಸ್ ಟವರ್ಸ್ ಮತ್ತು NDMCಗಳು ಖರೀದಿಗೆ ಸಮರ್ಥ ಷೇರುಗಳಾಗಿವೆ. ಮತ್ತೊಂದೆಡೆ ಇಳಿಕೆಯ ಸಂಭಾವ್ಯತೆ ಇರುವ L&T ಫಿನಾನ್ಸ್ ಮತ್ತು IDFC ಫಸ್ಟ್ ಬ್ಯಾಂಕುಗಳಲ್ಲಿ ಹೂಡಿಕೆಯನ್ನು ಪರಿಗಣಿಸಬಹುದಾಗಿದೆ. 6 ರಿಂದ 12 ತಿಂಗಳ ಮುನ್ನೋಟದೊಂದಿಗೆ ನೋಡೋದಾದರೆ NHPCಗೆ 80 ರೂಪಾಯಿ ಟಾರ್ಗೆಟನ್ನು ಅವರು ನಿಗದಿ ಮಾಡಿದ್ದಾರೆ. ಹಾಗೆ RVNLಗೆ 230 ರೂಪಾಯಿ ಮತ್ತು NMDCಗೆ 280 ರೂಪಾಯಿ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಇಳಿಕೆಯ ಸಂದರ್ಭದಲ್ಲಿ 180 ರೂಪಾಯಿ ಟಾರ್ಗೆಟ್ ಇರುವ L&T ಫಿನಾನ್ಸ್ನಲ್ಲಿ ಹಾಗೂ 120 ರೂಪಾಯಿ ಟಾರ್ಗೆಟ್ ಇರುವ ಫಸ್ಟ್ ಬ್ಯಾಂಕ್ಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡಬಹುದು ಅನ್ನೋದು ಅವರ ಸಲಹೆ.
ಇನ್ನು ಮಿಡ್ ಕ್ಯಾಪ್ ಇಂಡೆಕ್ಸ್ ಅತ್ಯಂತ ಉತ್ತಮ ಪ್ರದರ್ಶನವನ್ನು ನೀಡಿ ಮಾರುಕಟ್ಟೆಯನ್ನು ಮೀರಿ ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಪರ್ಫಾರ್ಮ್ ಮಾಡಿದರೂ ಕೂಡ ಮಿಡ್ ಕ್ಯಾಪ್ ಸೂಚ್ಯಂಕದೊಳಗೆ 200 ರೂಪಾಯಿಗಿಂತ ಕಡಿಮೆ ಮೊತ್ತದ ವಹಿವಾಟು ನಡೆಸ್ತಾ ಇರುವ ಅನೇಕ ಉತ್ತಮ ಮತ್ತು ದುಬಾರಿ ಅಲ್ಲದ ಸ್ಟಾಕುಗಳಿವೆ. 6 ರಿಂದ 12 ತಿಂಗಳ ಹೂಡಿಕೆಯ ಅವಧಿಯನ್ನು ಪರಿಗಣಿಸಿ ಈ ಸ್ಟಾಕುಗಳನ್ನು ಖರೀದಿ ಮಾಡಿದರೆ ಉತ್ತಮವಾದ ರಿಟರ್ನ್ಸ್ ಸಿಗುವ ನಿರೀಕ್ಷೆಯನ್ನು ಇಟ್ಕೋಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.